ನಮಸ್ಕಾರ ಸ್ನೇಹಿತರೆ, ನಮ್ಮ ಪಾಕ ವೈಭೋಗ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಒಣದ್ರಾಕ್ಷಿಯ ಗೊಜ್ಜು. ಬನ್ನಿ ಮಾಡೋಣ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ಒಣದ್ರಾಕ್ಷಿ, ಹುಣಸೆಹಣ್ಣು, ಇಂಗು, ಸಾರಿನ ಪುಡಿ, ಉಪ್ಪು, ಕಾಯಿ ತುರಿ, ಅರಿಶಿಣ, ಬೆಲ್ಲ, ಸಾಸಿವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಎಣ್ಣೆ, ತುಪ್ಪ. 1 ಸ್ಪೂನ್ ತುಪ್ಪ ಹಾಕಿ ಒಣ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕರ್ಕೋಬೇಕು. ಇದು ಇಟ್ಟರೆ ಹಸಿ ಕೊಬ್ಬರಿ ಹಾಕಿದ್ರೆ 3 ಡೇಸ್ ಇರುತ್ತೆ, ಒಣ ಕೊಬ್ಬರಿ ಹಾಕಿದ್ರೆ 15 ಡೇಸ್ ಇರುತ್ತೆ. ಇದು ಸೈಡ್ ಡಿಶ್ಗೆ ನಂಚ್ಕೋಬೋದು. ಆಮೇಲೆ ಚಪಾತಿಗೆ ಅನ್ನ ಕಲಿಸ್ಕೋಬೋದು. ಚಪಾತಿ, ರೋಟಿ, ದೋಸೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬಟ್ ಸೈಡ್ ಡಿಶ್ಗೂ ಹಾಕ್ಬೋದು. ಚಿತ್ರಾನ್ನ, ಉಪ್ಪಿಟ್ಟು ಅದಕ್ಕೆಲ್ಲ ಸೈಡ್ಗೆ ಹಾಕ್ಕೊಂಡು ತಿನ್ಬೋದು. ಸ್ವಲ್ಪ ದಪ್ಪ ಆಗುತ್ತೆ. ದ್ರಾಕ್ಷಿ ತುಪ್ಪದಲ್ಲಿ ಕರೆದ ಮೇಲೆ ಇದನ್ನು ಒಂದು ತಟ್ಟೆಗೆ ತೆಕ್ಕೋಬೇಕು. ತೆಕ್ಕೊಂಡಿದ ನಂತರ ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ 1 ಸ್ಪೂನು, ಇಟ್ಕೊಟ್ಟಾದ್ಮೇಲೆ ಅರಿಶಿನ, ಕರಿಬೇವು, ಹುಣಸೆ ರಸ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಉಪ್ಪು, ಬೆಲ್ಲ, ಇಂಗು, ಪುಡಿ 1.5 ಸ್ಪೂನು. ಚೆನ್ನಾಗಿ ಕುದಿದ ನಂತರ 2 ಸ್ಪೂನು ಕಾಯಿ ತುರಿ. ಕುದಿದ ನಂತರ ಇದಕ್ಕೆ 1 ಸ್ಪೂನು ಕೊತ್ತಂಬರಿ ಸೊಪ್ಪು. ಲಾಸ್ಟಲ್ಲಿ ಒಣ ದ್ರಾಕ್ಷಿ ಕರೆದಿರೋದು ಹಾಕಬೇಕು. ಚಪಾತಿಗೆ, ರೋಟಿಗೆ, ಪೂರಿಗೆ ಮತ್ತು ಅನ್ನ, ಉಪ್ಪಿಟ್ಟು, ಅದಕ್ಕೆಲ್ಲ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ಹಚ್ಕೊಳ್ಳೋಕ್ಕೆ ಯೂಸ್ ಮಾಡ್ಬೋದು. ಇದು ಅನ್ನಕ್ಕೂ, ಬಿಸಿ ಅನ್ನಕ್ಕೂ ಕಲಿಸ್ಕೋಬೋದು. ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಪಾಕ ವೈಭೋಗ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.